ಪರಿಚಯಾಗಿ 1 ವಾರದಲ್ಲೇ ಪತಿಗೆ ಕೈ ಕೊಟ್ಟು ಪರಾರಿಯಾಗಿದ್ದಾಳೆ ಪತ್ನಿ. ಇನ್ಸ್ಟಾಗ್ರಾಂನಲ್ಲಿ ಪತ್ನಿಯ ಮದುವೆಯ ಫೋಟೋ ನೋಡಿ ಗಂಡ ಶಾಕ್ ಆಗಿದ್ದಾನೆ. ನೆಲಮಂಗಲದ ರಾಘವೇಂದ್ರ ನಗರದಲ್ಲಿ ನಡೆದಿರುವ ಘಟನೆ. ಆನ್ಲೈನ್ನಲ್ಲೇ ಪ್ರೀತಿ, ಇನ್ಸ್ಟಾಗ್ರಾಂನಲ್ಲಿ ಮದುವೆ, ಗಂಡನಿಗೆ ಕೈಕೊಟ್ಟು ಲವರ್ ಜೊತೆ ಪತ್ನಿ ಪರಾರಿಯಾಗಿದ್ದಾರೆ. ಪರಿಚಯವಾದ 1 ವಾರದಲ್ಲೇ ಪ್ರೀತಿಯಾಗಿದೆ, ಮದುವೆ ಕೂಡ ಹೋಗಿದೆ. ಇನ್ಸ್ಟಾಗ್ರಾಂನಲ್ಲಿ ಪತ್ನಿಯ ಮದುವೆ ನೋಡಿ ಗಂಡ ಶಾಕ್ ಒಳಗಾಗಿದ್ದಾರೆ. ನೆಲಮಂಗಲದ ರಾಘವೇಂದ್ರ ನಗರದಲ್ಲಿ ನಡೆದಿರುವ ಘಟನೆ. ಮೂರು ವರ್ಷದ ಹಿಂದೆ ರಮೇಶ್ ಅನ್ನೋರ ಜೊತೆಯಲ್ಲಿ ಮದುವೆಯಾಗಿದ್ರು ನೇತ್ರಾವತಿ. ಇನ್ಸ್ಟಾಗ್ರಾಂನಲ್ಲಿ ಸಂತೋಷ್ ಅನ್ನೋರ ಜೊತೆಯಲ್ಲಿ ಸ್ನೇಹ ಆಗಿದೆ. ಸ್ನೇಹ ನಂತರದಲ್ಲಿ ಪ್ರೀತಿಯಾಗಿ ಪರಿವರ್ತನೆಯಾಗಿದೆ. 1 ವಾರದ ಹಿಂದೆ ಪರಿಚಯವಾದ ಸಂತೋಷ್ ಜೊತೆಯಲ್ಲಿ ನೇತ್ರಾವತಿ ಮದುವೆಯಾಗಿದ್ದಾರೆ. ಮಕ್ಕಳು, ಗಂಡನನ್ನ ಬಿಟ್ಟು ಸಂತೋಷ್ ಜೊತೆ ನೇತ್ರಾವತಿ ಎಸ್ಕೇಪ್ ಆಗಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ 1 ವಾರಕ್ಕೆ 13 ವರ್ಷದಿಂದ ಮದುವೆಯಾಗಿದ್ದ ಗಂಡನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಪತ್ನಿ ಪರಾರಿಯಾಗಿರುವ ಘಟನೆ ಇದು. ಸಂತೋಷ್ ಅನ್ನೋರ ಜೊತೆ ಇನ್ಸ್ಟಾಗ್ರಾಂನಲ್ಲಿ ನೇತ್ರಾವತಿಗೆ ಪರಿಚಯ ಆಗುತ್ತೆ. ಪರಿಚಯ ಆಗಿ 1 ವಾರಕ್ಕೆ 13 ವರ್ಷದ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿ ಹೊಸದಾಗಿ ಪರಿಚಿತನಾದ ಸಂತೋಷ್ ಜೊತೆಯಲ್ಲಿ ಮದುವೆಯಾಗಿದ್ದಾರೆ. ಆನ್ಲೈನ್ನಲ್ಲೇ ಪತ್ನಿಯ ಮತ್ತೊಂದು ಮದುವೆಯ ಫೋಟೋ ನೋಡಿ ಪತಿ ಗಾಬರಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಿಕೇಶ್ ನೀಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಿಕೇಶ್, ಆನ್ಲೈನ್ ಲವ್ ಕಹಾನಿ, ಗಂಡ ಪತ್ನಿಯ ಇನ್ನೊಂದು ಮದುವೆಯ ಫೋಟೋವನ್ನ ಆನ್ಲೈನ್ ನಲ್ಲೇ ನೋಡೇ ಗಾಬರಿಗೊಳಗಾಗಿರೋದು. ಸ್ಟೋರಿಯ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ ರಂಗನಾಥ್, ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಇನ್ಸ್ಟಾಗ್ರಾಮ್ ಖಾತೆ ಎನ್ನುವಂಥದ್ದು ಬೇರೆ ತರದ ಸ್ವರೂಪವನ್ನೇ ಪಡೆದುಕೊಳ್ತಾ ಇದೆ. ಬಹಳ ಪ್ರಮುಖವಾಗಿ ನೇತ್ರಾವತಿ ಹಾಗೆ ರಮೇಶ್ ಎನ್ನುವರು ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಈ ನೇತ್ರಾವತಿ ಮದುವೆ ಆಗಿ ರಮೇಶ್ ಅನ್ನ 13 ವರ್ಷಗಳು ಕಳೆದು ಹೋಗಿವೆ. 13 ವರ್ಷದ ನಂತರ ಈಕೆ ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೊಬ್ಬನ ಪರಿಚಯ ಆಗತ್ತೆ. ಸಂತೋಷ್ ಎನ್ನುವಂತ ವ್ಯಕ್ತಿಯ ಪರಿಚಯ ಆಗತ್ತೆ. ಆದ್ರೆ ಸಂತೋಷ್ ಎನ್ನುವಂತ ವ್ಯಕ್ತಿಯ ಪರಿಚಯ ಸ್ನೇಹಕ್ಕೆ ತಿರುಗಿ, ಸ್ನೇಹ ಪ್ರೀತಿಯಾಗಿ ಕೊನೆಗೂ ಕೂಡ ಇವರಿಬ್ರು ಓಡೋಗಿ ಮದುವೆ ಆಗ್ತಾರೆ. ಅದು ಕೂಡ ದೇವಸ್ಥಾನದಲ್ಲಿ ಮದುವೆ ಹಾಕೊಂಡು ಆ ಒಂದು ವಿಡಿಯೋವನ್ನ ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಳ್ತಾರೆ. ಆದ್ರೆ ಇದು ಯಾವ ವಿಚಾರವೂ ಕೂಡ ಈ ನೇತ್ರಾವತಿ ಗಂಡ ಆದಂತ ರಮೇಶ್ನಿಗೆ ಗೊತ್ತಿರೋದಿಲ್ಲ, ಅಥವಾ ಅವರ ಫ್ಯಾಮಿಲಿ ಇರ್ಬೋದು, ಮಕ್ಕಳಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಕೊನೆಗೆ ನಿಕೇಶ್, ಸಂಪರ್ಕದಲ್ಲಿ ಈ ಬಗ್ಗೆ ಮಾತನಾಡ್ಲಿಕ್ಕೆ ಖುದ್ದು ಮೋಸ ಹೋದ ರಮೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಏನಾಯ್ತು ಸರ್? ಆಕ್ಚುಲಿ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾಗಿದ್ದ ಸಂತೋಷು ಅಥವಾ ಮುಂಚೆನೆ ಪರಿಚಿತರಿದ್ರ, ಏನಾಯ್ತು ಎಕ್ಸಾಕ್ಟ್ಲಿ ಅಂತ? ಅದೇ ಮೇಡಮ್, ನಾವು ಡ್ರೈವರ್ ಕೆಲಸ ಮಾಡ್ತಿದ್ವಿ, ಲೋಕಲ್ ಓಡಿಸ್ತಿದ್ವಿ. ನಾವು ಬೆಂಗಳೂರು ಸಿಟಿಲಿ ಗಾಡಿ ಓಡಿಸ್ತಿದ್ವು. ಕೆಲಸ ಎಲ್ಲ ಚೆನ್ನಾಗಿ. ನಾವು 13 ವರ್ಷ ಆಯ್ತು ಮದ್ವೆ ಆಗ. ನೇತ್ರಾವತಿ ನಾವು ಮದ್ವೆಗೆ 13 ವರ್ಷ ಆಯ್ತು. 12 ವರ್ಷ ಮಗ ಅವನೇ ನಮ್ಗೆ. ಆ ಮಗ ಇದ್ರು. ಇವಳು ನನ್ ಮೇಲೆ ನೆಲಮಂಗಲ ರೂರಲ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ಲು. ಗಂಡ ಹಿಂಗೆಲ್ಲ ಬಡಿತಾನೆ ಅಂತ ಕಂಪ್ಲೇಂಟ್ ಕೊಟ್ಟು ನನ್ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು. ಇವನ ಹತ್ರ ಹೋಗಾಗ ಇವನ್ ಜೊತೆ ಹೋಗಿ ಮದ್ವೆ ಮಾಡ್ಕೊಳಕೋಸ್ಕರ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಮನೆಯಿಂದ ಆಚೆಗೆ ಹಾಕಿದ್ಲು 1 ವಾರ. ಇವತ್ತಿಗೆ 15 ದಿವಸ ಆಯ್ತು ಕಂಪ್ಲೇಂಟ್ ಕೊಟ್ಟವಳು. ಅವಳು ಮನೆಯಿಂದ ಆಚೆಗೆ ಹಾಕಿ ಅವನ ಹತ್ರ ಮದ್ವೆ ಮಾಡ್ಕೊಳಕೋಸ್ಕರ ಜಮೀನ್ ಪತ್ರ ಎಲ್ಲ 5 ಲಕ್ಷ ರೂಪಾಯಿ ಜಮೀನ್ ಪತ್ರ ಅಡ ಮಾಡ್ಕೊಳ್ಳೆ. ಮನೇಲಿರೋ ದುಡ್ಡು ಒಡವೆ ಎಲ್ಲ ಒತ್ಕೊಂಡೋಗಿದ್ದಾಳೆ. ಏನಿಲ್ಲ, ಮನೇಲಿ ದುಡ್ಡು ಒಡವೆ ಎಲ್ಲ ಒತ್ಕೊಂಡೋಗಿದ್ದಾಳೆ. ಎಲ್ಲ ಒತ್ಕೊಂಡೋಗಿ ಅವನ ಜೊತೆ ಅವ್ರ ಜೊತೆ ಮದುವೆ ಆಗೋ ಸಲುವಾಗಿ ನಿಮ್ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ರು ಅಂತ ಅನುಮಾನ ಇದೆ ಮೇಡಮ್? ಹೌದು ಮೇಡಮ್, ಅವಳ ಜೊತೆ ಮದ್ವೆ ಆಗೋಸ್ಕರ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು ಮೇಡಮ್ ಅವಳು. ಎಷ್ಟ್ ದಿನದಿಂದ ಪರಿಚಯ ಇವರು ಸಂತೋಷ್ ಅನ್ನೋರು? ಎಲ್ಲಿಂದ ಪರಿಚಯ? ಹೆಂಗೆ? ನಿಮ್ಗೆ ಏನಾದ್ರು ಗೊತ್ತಾ ಅದ್ರ ಬಗ್ಗೆ? ಅದು ಮೇಡಮ್, ನಾವು ಅವ್ನ ಎಲ್ಲೂ ನೋಡಿಲ್ಲ. ಅವ್ನು ಸಂತೋಷ್ ಅನ್ನೋ ನಮ್ಗೇನ್ ಪರಿಚಯ ಇಲ್ಲ, ನಮ್ ರಿಲೇಟಿವ್ ಅಲ್ಲ, ಏನಲ್ಲ. ಅದೇನು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಹತ್ರ ಚೆನ್ನಾಗಿದ್ಲು, ಗಂಡ ಹೆಂಡತಿ ತರಾನೇ ಚೆನ್ನಾಗಿದ್ಲು. ಚೆನ್ನಾಗಿದ್ದಿ ಮೋಸ ಮಾಡಿ ನಂಬಿಸ್ಬಿಟ್ಟು ಮೋಸ ಮಾಡ್ಕೊಂಡು ಹೋಗಿ 50 ಲಕ್ಷ ರೂಪಾಯಿ ಪ್ರಾಪರ್ಟಿ ಐತೆ ಅವಳ್ದು ಜಮೀನು. ಅದ್ ನಾನೇ ಎಲ್ಲ ದುಡ್ದು ಸಂಪಾದನೆ ಮಾಡಿ ಅವ್ರ ಅಪ್ಪನ ಮನೆ ಹಚ್ಚಿ ನಾನೇ ಮಾಡಿಸ್ಕೊಟ್ಟಿದ್ದೆ. ಅವಳಿಗೆಲ್ಲ 3-4 ಲಕ್ಷ ಖರ್ಚು ಮಾಡಿ ನಾನೇ ಅವಳ ಹೆಸರು ಜಮೀನೆಲ್ಲ ಮಾಡಿಸ್ಕೊಟ್ಟಿದ್ದು. ನಾವೇನೋ ಮುಂದೆ ಮಕ್ಳಿಗಾಯ್ತದೆ, ಮಗಂಗಾಯ್ತದೆ, ಜೀವನಕ್ಕೆ ನಾವು ಡ್ರೈವರ್ ಕೆಲಸ ಮಾಡಿ ಅವನೇನೋ IPS ಪೊಲೀಸ್ ಡಾಕ್ಟರ್ ಆಗ್ಲಿ ಅಂತ ನಮ್ಮ ಆಸೆ ಇತ್ತು.
ಮಗಂಗೋಸ್ಕರ ಮಡಿಕೊಂಡಿದ್ ಮೇಡಮ್. ಆಸ್ತಿ ಮಾರೋದ್ ಬೇಡ, ಮಗಿಗ್ ಮುಂದೆ ಫ್ಯೂಚರ್ ಇರುತ್ತೆ ಅಂತ ನಾವು ನೆಂಬುಸ್ಬಿಟ್ಟು ಮಡಿಕೊಂಡಿದ್ವಿ. ಅವಳು ನಮಗೆ ಮೋಸ ಮಾಡಿ ಹೋದ್ಲು ಮೇಡಮ್. ಅವನು ಇವಾಗ ದುಡ್ನಾಸೆಗೋಸ್ಕರನೇ ಅವ್ನು ನೆಂಬುಸ್ಬಿಟ್ಟು ಇವಳನ್ನ ತಲೆ ಕೆಡಿಸಿ ಮದುವೆ ಮಾಡ್ಕೊಂಡವ್ನು. ಮುಂದೆ ಅವಳಿಗೆ ಇವಾಗ ನನ್ನ ಮಗನೂ ಇಲ್ಲ ನಮ್ಮ ಜೊತೆ, ಮಗನೂ ಕರ್ಕೊಂಡು ಹೋಗಿದ್ದಾಳೆ. ನೀವು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ರಮೇಶ್ ಅವರೇ? ಕೊಟ್ಟಿದ್ದೀವಿ ಮೇಡಮ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ವಕೀಲರ ಮುಖಾಂತರ, ಲಾಯರ್ ಮುಖಾಂತರ ಬಂದಿಲ್ಲ ಅವಳು. ಆವಾಗ ಅವಳ ಹತ್ರ ನಾವೇನು ಅವಳು ಇದೆಲ್ಲ ಆಯ್ತದೆ ಅಂತಾನೆ ಲಾಯರ್ ಮುಖಾಂತರ ಬಂದಿರೋದು. ಅದೇ ಮೇಡಮ್, ಮೋಸ ಮಾಡಿ ಹೋಗಿದ್ದಾಳೆ ಮೇಡಮ್. ನಾನು ಏನು ಕುಡಿಯಲ್ಲ, ಒಂದು ಕೆಟ್ಟ ಹ್ಯಾಬಿಟ್ ಏನಿಲ್ಲ ಮೇಡಮ್, ಚೆನ್ನಾಗೇ ನೋಡ್ಕೊಂಡು ನನ್ನಂತ ಹುಡುಗಂಗೆ ಹಿಂಗ್ ಮೋಸ ಮಾಡಿ, ಇದು ಜೀವನಕ್ಕೊಂದು ಪಾಠ ಆಗ್ಬೇಕು ಮೇಡಮ್. ಬೇರೆ ನಮ್ಮಂತವ್ರಿಗೆ ಮೋಸ ಮಾಡಿ ಹೋಗೋದ್ ಬೇಡ ಅಂತ ಜೀವನಕ್ಕೊಂದು ಪಾಠ ಆಗ್ಲಿ ಅಂತ ಮಾಡ್ತಿರೋದು ಮೇಡಮ್. ರೈಟ್, ಧನ್ಯವಾದ ರಮೇಶ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇನ್ಸ್ಟಾಗ್ರಾಂನಲ್ಲಿ ಮದುವೆ ರಿವೀಲ್ ಆಗಿರುವ ಸ್ಟೋರಿ. ಪರಿಚಯ ಆಗಿ 1 ವಾರದಲ್ಲೇ ಪತಿಗೆ ಕೈ ಕೊಟ್ಟು ಪರಾರಿಯಾಗಿದ್ದಾಳೆ ಪತ್ನಿ. ಇನ್ಸ್ಟಾಗ್ರಾಂನಲ್ಲಿ ಪತ್ನಿಯ ಮದುವೆಯ ಫೋಟೋ ನೋಡಿ ಗಂಡ ಶಾಕ್ ಆಗಿದ್ದಾನೆ. ನೆಲಮಂಗಲದ ರಾಘವೇಂದ್ರ ನಗರದಲ್ಲಿ ನಡೆದಿರುವ ಘಟನೆ. ಆನ್ಲೈನ್ನಲ್ಲೇ ಪ್ರೀತಿ, ಇನ್ಸ್ಟಾಗ್ರಾಂನಲ್ಲಿ ಮದುವೆ, ಗಂಡನಿಗೆ ಕೈ ಕೊಟ್ಟು ಲವರ್ ಜೊತೆ ಪತ್ನಿ ಪರಾರಿಯಾಗಿದ್ದಾರೆ. ಪರಿಚಯವಾದ 1 ವಾರದಲ್ಲೇ ಪ್ರೀತಿಯಾಗಿದೆ, ಮದುವೆ ಕೂಡ ಆಗೋಗಿದೆ. ಇನ್ಸ್ಟಾಗ್ರಾಂನಲ್ಲಿ ಪತ್ನಿಯ ಮದುವೆ ನೋಡಿ ಗಂಡ ಶಾಕ್ ಒಳಗಾಗಿದ್ದಾರೆ. ನೆಲಮಂಗಲದ ರಾಘವೇಂದ್ರ ನಗರದಲ್ಲಿ ನಡೆದಿರುವ ಘಟನೆ. ಮೂರು ವರ್ಷದ ಹಿಂದೆ ರಮೇಶ್ ಅನ್ನೋರ ಜೊತೆಯಲ್ಲಿ ಮದುವೆಯಾಗಿದ್ರು ನೇತ್ರಾವತಿ. ಇನ್ಸ್ಟಾಗ್ರಾಂನಲ್ಲಿ ಸಂತೋಷ್ ಅನ್ನೋರ ಜೊತೆಯಲ್ಲಿ ಸ್ನೇಹ ಆಗಿದೆ. ಸ್ನೇಹ ನಂತರದಲ್ಲಿ ಪ್ರೀತಿಯಾಗಿ ಪರಿವರ್ತನೆಯಾಗಿದೆ. 1 ವಾರದ ಹಿಂದೆ ಪರಿಚಯವಾದ ಸಂತೋಷ್ ಜೊತೆಯಲ್ಲಿ ನೇತ್ರಾವತಿ ಮದುವೆಯಾಗಿದ್ದಾರೆ. ಮಕ್ಕಳು ಗಂಡನನ್ನ ಬಿಟ್ಟು ಸಂತೋಷ್ ಜೊತೆ ನೇತ್ರಾವತಿ ಎಸ್ಕೇಪ್ ಆಗಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗಿ 1 ವಾರಕ್ಕೆ 13 ವರ್ಷದಿಂದ ಮದುವೆಯಾಗಿದ್ದ ಗಂಡನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಪತ್ನಿ ಪರಾರಿಯಾಗಿರುವ ಘಟನೆ ಇದು. ಸಂತೋಷ್ ಅನ್ನೋರ ಜೊತೆ ಇನ್ಸ್ಟಾಗ್ರಾಂನಲ್ಲಿ ನೇತ್ರಾವತಿಗೆ ಪರಿಚಯ ಆಗುತ್ತೆ. ಪರಿಚಯ ಆಗಿ 1 ವಾರಕ್ಕೆ 13 ವರ್ಷದ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿ ಹೊಸದಾಗಿ ಪರಿಚಿತನಾದ ಸಂತೋಷ್ ಜೊತೆಯಲ್ಲಿ ಮದುವೆಯಾಗಿದ್ದಾರೆ. ಆನ್ಲೈನ್ನಲ್ಲೇ ಪತ್ನಿಯ ಮತ್ತೊಂದು ಮದುವೆಯ ಫೋಟೋ ನೋಡಿ ಪತಿ ಗಾಬರಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಿಕೇಶ್ ನೀಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಿಕೇಶ್, ಆನ್ಲೈನ್ ಲವ್ ಕಹಾನಿ, ಗಂಡ ಪತ್ನಿಯ ಇನ್ನೊಂದು ಮದುವೆಯ ಫೋಟೋವನ್ನು ಆನ್ಲೈನ್ ನಲ್ಲೇ ನೋಡೇ ಗಾಬರಿಗೊಳಗಾಗಿರೋದು. ಸ್ಟೋರಿಯ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ ರಂಗನಾಥ್, ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಇನ್ಸ್ಟಾಗ್ರಾಮ್ ಖಾತೆ ಎನ್ನುವಂಥದ್ದು ಬೇರೆ ತರದ ಸ್ವರೂಪವನ್ನೇ ಪಡ್ಕೊಳ್ತಾ ಇದೆ. ಬಹಳ ಪ್ರಮುಖವಾಗಿ